ಶಾಂತಿ ಸುಖ ಕೂರುತ್ತಿರಲಿ. ಮುಂದೆ ಕುಲಧರ್ಮ ಯಾವುದೇ ಇರಲಿ, ದಯಾಧರ್ಮ ಮನದೊಳಿರಲಿ, ಸಕಲ ಜೀವರಾಶಿಗಳಲ್ಲಿ ಒಳ್ಳೆತನ ಬಯಸುತ್ತಿರಲಿ ಸರ್. ಮುಂದೆ ಮನೆಯ ಅಂದ ಹೇಗೆ ಇರಲಿ, ಮನಸ್ಸು ಮಾತ್ರ ದೊಡ್ಡದಿರಲಿ, ಸದಾ ಶರಣ ಸಂಘವಿರಲಿ, ಮುಕ್ತಿಕಾಂತಿ ನೆನಪು ಬರಲಿ ಅಂತ ಒಂದು ಕವನ ಬರ್ತಿದ್ದೆ. ಹಾಂ ಸರ್, ನಮ್ಮ ಮನೆ ಹಿಂಗೆ ಇರಬೇಕು ಒಟ್ಟೊಂದು ಆಶ್ರಯತ ಅಂದರೆ ಇದ್ದುದ್ರೊಳಗೆ ನೆಮ್ಮದಿ ತೃಪ್ತಿಯಿಂದ ಕಂಡು ಸರ ಅಲ್ಲಿ ಅದೇ ಸ್ವರ್ಗ ಸರ್. ಇದಕ್ಕಿಂತ ಹೆಚ್ಚಿಂದ ಏನಿಲ್ಲ ಸರ್. ತೃಪ್ತಿಯಿಂದ ಇದ್ದರೆ ಸ್ವರ್ಗ, ತೃಪ್ತಿ ಇಲ್ಲ ಅಂದರೆ ಇಲ್ಲ ನರಕ. ಅದನ್ನು ಕಂಡುಕೊಳ್ಳಬೇಕ್ರಿ. ಯಾಕಂದ್ರೆ 5 ವರ್ಷ ಮಾರಂಗಿಲ್ಲ. ಮನೆಯಾಗಿನ ಮನೆಗಳು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಡಿಫರ್ಸ್ ಫ್ರಮ್ ಮ್ಯಾನ್ ಟು ಮ್ಯಾನ್ ಅಂತಾರೆ. ಅದಕ್ಕೆ ಸಾಧ್ಯ ಅದಷ್ಟೇ. ಯಾಕಂದ್ರೆ ಅನೇಕ ಮನೆಗಳು ಕುಟುಂಬ ಒಡಚಿದ್ರ ಆಗ್ತಾ ಹೋಗ್ತಾವ, ಯಾಕಂದ್ರೆ ವಿಘಟನೆ ಆಗ್ತಾ ಹೋಗ್ತಾವ. ಒಂದು ಕಾಲಕ್ಕೆ ಒಂದು ಅವಿಭಕ್ತ ಕುಟುಂಬ ಇದ್ದು ರೀ. ಇವತ್ತು ಅವಿಭಕ್ತ ಕುಟುಂಬ ವಿಭಕ್ತ ಒಡ್ಕೋತ ಹೋಗುವಂತ, ಅದಕ್ಕೆ ಸಣ್ಣ ಸಣ್ಣ ಕಾಲಕ್ಕೆ ಒಡೆದು ಹೋಗುವಂತವ್ ಇರ್ತಾವ. ಆ ಒಡೆದಾಗ ಆ ಮನೆ ನರಕದ ಕಾಲದಲ್ಲಿ ಇದಕ್ಕೆ ತಾವು ಅದಕ್ಕೆ ಸರ್ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೋಬೇಕ್ರಿ. ಯಾಕಂದ್ರೆ ನಾವು ಮತ್ತೊಂದ್ರಿ ಯಾವ ಮನುಷ್ಯನಲ್ಲಿ ಹೃದಯ ವೈಶಾಲ್ಯತೆ ಗಳಿಸ್ಲಿಕ್ಕೆ ಕೊಡೋದಿಲ್ಲ. ನನಗೆ ನಮ್ಮ ಅನ್ನಗೆ ಅಥವಾ ನಮ್ಮ ತಮ್ಗೆ ಹೆಚ್ಚು ನಮ್ಗೆ ಕಡಿಮೆ ಶುರು ಆದಾಗ ಮನೆ ಒಳಗೆ ಶುರು ಆಗ್ತಾವ. ಆಗೇನು ಮಾಡ್ಬೇಕಂತ ಸರ್, ಸಾಧ್ಯ ಅಷ್ಟು ಮನೆಯಾಗ ರೀ ತಂದೆ ತಾಯಿ ಗುರು ಹಿರಿಯರು ಇರ್ತಾರಲ್ರಿ, ಅವ್ರ ಮಾತುಗಳನ್ನು ಕೇಳಬೇಕು ಸರ್. ಯಾಕೆ ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ರೀ. ಅದು ಒಂದಾಗಿರುವಂಥ ಒಂದು ಸುಖದ ವಿಘಟಿತಾಗಿ ವಿಭಕ್ತ ಕುಟುಂಬಗಳಲ್ಲಿ ಸಿಗುವುದಿಲ್ಲ ಸರ್. ಏನೇ ಒಂದು ಮನುಷ್ಯನ ಜೀವನಕ್ಕೆ ಒಂದು ಆತಂಕ ಬರ್ತೈತಿ, ಅಣು ಆಪತ್ತರೊಳಗೆ ರೀ ಮನೆಯಾಗ ಎಲ್ಲರೂ ಕೂಡಿದ್ದದ್ದು ಹೆಂಗೆ ರೀ ವಿಘಟಿತಾಗಿ ಇಬ್ಬರೇ ಇದ್ದುವಂತ ಸಹ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಸಾಧ್ಯ ಅಷ್ಟು ಅವಿಭಕ್ತ ಕುಟುಂಬಗಳು ಈಗಾದರೂ ಸಹಿತ ಇರಬೇಕು ರೀ. ಅದರಾಗಿ ಸಿಗುವಂಥ ಒಂದು ನೆಮ್ಮದಿ ಬೇರೆ ಎಲ್ಲಿಯೂ ಸಿಗಲಿ. ಇನ್ನೂ ಕೆಲವು ಅವಿಭಕ್ತ ಕುಟುಂಬಗಳು ಅದಾವ ಸರ್. ನೀವು ಹೇಳ್ತೀರ ಹಾಗೆ. ಆದ್ರೆ ಹೊಸದಾಗಿ ಬಂದಂಥ ಹೆಣ್ಣು ಮಗಳ ಮನೆಗೆ ಅವ್ರು ಬಂದ ತಕ್ಷಣ ಮನೆಯಿಂದ ಹೆಂಗೆ ಹೊಡ್ಕೊಂಡು ಹೋಗ್ಲಿ ಅಂತ ವಿಚಾರ ಮಾಡಿ ಆ ಥರ ಮಾಡಬಾರ್ದು ರೀ. ಮಾಡಬಾರ್ದು ನಾವು ಅಂತೀವಿ. ಆದ್ರೆ ದುರಂತ ಏನಪ್ಪ ಅಂತಂದ್ರೆ ಹೊಡ್ಕೊಂಡು ಹೋಗುವಂಥ ಕುಟುಂಬಗಳು ಸಾಕಷ್ಟು ಆಗಿದಾವೆ, ಆಗಿದಾವ. ಯಾಕೆ ಬಂದ ತಕ್ಷಣ ಗಂಡಗ ಹೇಳುವಂಥದ್ದು ಅವರ ಅವ್ವನ ಮೇಲೆ ಚಾಡಿ ಹಾಕಿ ಶುರುವಾಗಿರ್ತಾವೆ. ನಿಮ್ಮ ಅವ್ವ ಹಿಂಗ್ರಿ, ನಾನು ಹೆಂಗೆ ಕಾಡ್ತಾಳ್ರಿ ಹಂಗೆ ಕಾಡ್ತಾಳ್ರಿ ಅಂದಾಗ ಆ ಮನೆ ಅವ್ವ ಮತ್ತು ಹೆಂಡತಿ ನಡಕ ನರಕ ಹಾಗೂ ಎಲ್ಲ ಭಾಳ ಆಗಿದಾವೆ. ಹಾಗೆ ಮಾಡಿಸ ವಿವೇಕ ಅನ್ನೋದು ಅದ ರೀ, ಬುದ್ಧಿ ಐತ್ರಿ. ಅಲ್ಲ ಅವ್ರು ವಿವೇಕ ಅದೇನು ಹೇಳ್ತೈತೆ ಹಿಂದೆ ಹೋಗಂತ ಹೇಳಿ ಅಲ್ಲ ಸರ. ನೋಡಿ ಸರ್, ಹುಟ್ಟಿದಾರದಿಂದ ತಾಯಿ ಇದ್ರ ತೊಡೆ ಮೇಲೆ ಬೆಳೆದಂಥ ಮಗು ರೀ ಈಗ ದೊಡ್ಡವಾಗಿ ರೆಕ್ಕೆ ಬಲ್ತಾವ ಹಾರಬಹುದು ರೀ. ಆದರೂ ತಂದೆ ತಾಯಿ ಇವು ಸಿಗುವಂಥ ಇದಲ್ರಿ. ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರಂದ್ರೆ ಸರ್ ತಂದೆ ತಾಯಿಗಳು ರೀ. ಕಾಶಿ ರಾಮೇಶ್ವರಕ್ಕೆ ಹೋದ್ರೂ ಸಿಗೋದಿಲ್ಲ ರೀ, ಕಲ್ಲು ಕಟ್ಟಿಗೆ ಸಿಗೋದಿಲ್ಲ. ನಿಜವಾಗಿ ತಂದೆ ತಾಯಿಗಳು ಏನಿದ್ದಾರೆ ಸರ್ ಮನೆಯೊಳಗೆ ಇದ್ದಾರೆ. ಅವ್ರು ಏನು ಅಪೇಕ್ಷೆ ಮಾಡ್ತಾರೆ ಸರ್? ಬುಪ್ಪ ವಸ್ತು ಏನೇನು ಉಡಬೇಕು ತೊಡಬೇಕು ಆದ್ಮೇಲೆ ಏನೇ